ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ 2025 ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. 6th ಕ್ವಶನ್ ಮಾಡಿಸ್ತಾ ಇದ್ದೀನಿ. 1 to 5 ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. 6th ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ನೋಡೋಣ. ಕ್ವಶನ್ ಈ ಥರದಲ್ಲಿದೆ. ಫೈಂಡ್ ದ ಮಿಸ್ಸಿಂಗ್ ಸೀರೀಸ್ ಅಂತ ಹೇಳಿ ಒಂದು ನಂಬರ್ ಕೊಟ್ಟಿದ್ದಾರೆ. 21, 34, -89, 144. ಸೊ ಇಲ್ಲಿರುವಂಥ ನಂಬರ್ ನೋಡಿ, 21 ಮತ್ತು 34ಗೆ ಯಾವುದೇ ಥರ ಕನೆಕ್ಷನ್ ಇಲ್ಲ, ಅಂದರೆ ಮಲ್ಟಿಪ್ಲೈ ಮಾಡಿದಾಗ ಈ ಆನ್ಸರ್ ಸಿಕ್ಕಲ್ಲ. ಆ್ಯಂಡ್ ದೆನ್ 89ಇಂದ 144ಗೆ ಹೋದೇ ಥರನೇ ಈಗ 21 2s 21 3s ಯಾವ ಥರ ಮಲ್ಟಿಪ್ಲೈ ಮಾಡಿದ್ರು 34 ಸಿಕ್ಕಲ್ಲ. 89ಇಂದ ಯಾವ ಥರ ಮಲ್ಟಿಪ್ಲೈ ಮಾಡಿದ್ರು 144 ಸಿಕ್ಕಲ್ಲ. ಡಿವೈಡ್ ಮಾಡಿದ್ರು ಈ ನಂಬರ್ ಸಿಕ್ಕಲ್ಲ. ಹೀಗಿದ್ದಾಗ ನಾವೇನು ಮಾಡಬೇಕು ಅಂತಂದರೆ ಮೈನಸ್ ಪ್ಲಸ್ ಎಲ್ಲ ಥರನೂ ಯೋಚನೆ ಮಾಡಿ ನೋಡೋಣ. ಸೊ ಈಗ ಫಸ್ಟು 34ಇಂದ 21 ಮೈನಸ್ ಮಾಡೋಣ. 34ಇಂದ 21 ಮೈನಸ್ ಮಾಡಿದಾಗ 13 ಬರುತ್ತೆ. ಬಟ್ ಇದೆಲ್ಲೂ ಕೂಡ ಆಪ್ಷನಲ್ಲಿ 13 ಕೊಡಲಿಲ್ಲ. ಆ್ಯಡ್ ಮಾಡಿ ನೋಡೋಣ. 21 + 34 21 + 34 ಮಾಡಿದಾಗ 55 ಬರುತ್ತೆ. ಬಟ್ ಆಪ್ಷನಲ್ಲಿ 55 ಇದೆ. ಅದಕ್ಕೂ ಮುಂಚೆ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಿ ನೋಡೋಣ. 21 + 34 55, 34 + 55 89, ದೆನ್ 55 + 89 144. ಸೊ 55 ಎಲ್ಲ ಥರದಲ್ಲೂ ಇಲ್ಲಿರುವಂಥ ನಂಬರ್ಗಳಿಗೆ ಕನೆಕ್ಟ್ ಆಗ್ತಾ ಇದೆ. 21 + 34 55, ದೆನ್ 34 + 55 89, ದೆನ್ 55 + 89 144. 21 ಮತ್ತು 34 ಆ್ಯಡ್ ಮಾಡಿದಾಗಲೂ 55 ಬರುತ್ತೆ. 144ಇಂದ 89 ಲೆಸ್ ಮಾಡಿದಾಗಲೂ 55 ಬರುತ್ತೆ. ಸೊ 55 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೊಟ್ಟಿರುವಂಥ ಕ್ವಶನ್ನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೊಟ್ಟಿದ್ದಾರೆ. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ನಲ್ಲಿ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋಸ್ ನೋಡೋದಕ್ಕಿಂತ ಮುಂಚೆ ಆ ಅರ್ಲಿ ಮಾಡಿರುವಂಥ ವೀಡಿಯೋಸನ್ನು ನೋಡ್ಕೊಂಡು ಇದನ್ನು ನೋಡಿ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ನಂಬರ್ಸ್ ಕೋಡಿಂಗ್ ಲೆಟರ್ ಸೀರೀಸ್ ಕೊಟ್ಟಿದ್ದಾರೆ. BFCH (?), ದೆನ್ HOLT ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಲೆಟರ್ ಬರುತ್ತೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಫಸ್ಟ್ ನೀವು A ಇಂದ Z ತನಕ ಬರ್ಕೊಳ್ಬೇಕು. ನಾನಿಲ್ಲಿ A ಇಂದ Z ತನಕ ಬರ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಎರಡೂ ಲೆಟರನ್ನು ಒಟ್ಟಿಗೆ ಕೋಡ್ ಮಾಡಲಿಕ್ಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಎಲ್ಲದರಲ್ಲಿರುವಂಥ ಫಸ್ಟ್ ಲೆಟರನ್ನು ನೋಡಿ. ಸೊ ಫಸ್ಟ್ ಇರುವಂಥ ಲೆಟರ್ ಯಾವುದು? B. ಸೆಕೆಂಡ್ ಇರುವಂಥ ಲೆಟರ್ ಯಾವುದು? C. ಅಂದರೆ ABCD. ನಾನಿಲ್ಲಿ A ಇಂದ Z ತನಕ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಮಿಡಿಯೇಟ್ ಲೆಟರೇ, ಅಂದರೆ ಫಸ್ಟ್ ಲೆಟರನ್ನೇ ಕೊಟ್ಟಿದ್ದಾರೆ. ಸೊ C ಆದಮೇಲೆ ಇರುವಂಥ ಫಸ್ಟ್ ಲೆಟರ್ ಯಾವುದು? C ಆದಮೇಲೆ ಇರುವಂಥ ಫಸ್ಟ್ ಲೆಟರ್ D. ಬಟ್ ಎಲ್ಲೂ ಕೂಡ ಆಪ್ಷನಲ್ಲಿ D ಇಂದ ಸ್ಟಾರ್ಟ್ ಆಗುವಂಥ ಯಾವ ಆಪ್ಷನ್ನು ಇಲ್ಲ. ಸೊ D ಬಿಟ್ಟರೆ ನೆಕ್ಸ್ಟ್ ಲೆಟರ್ ಇರುವಂಥದ್ದು ಯಾವುದು? E ಇಂದ ಆಗುವಂಥ ಆಪ್ಷನ್ ಇದೆ. ಸೊ ನಾವಿಲ್ಲಿ EK ಅಂತ ಬರ್ಕೊಂಡಿರೋಣ. ಜಸ್ಟ್ ಒಂದು ಸತಿ ಟ್ರಯಲ್ ಆ್ಯಂಡ್ ಎರರ್, ಎಲ್ಲ ನಂಬರು ಆಗುತ್ತಾ ಅಂತ, ಇಲ್ಲಿರುವಂಥ ಎಲ್ಲ ಲೆಟರ್ಸು ಆಗುತ್ತಾ ಅಂತ ಟ್ರೈ ಮಾಡಿ ನೋಡೋಣ. E ಅಂತ ಅಂದ್ಕೊಳ್ಳೋಣ. E ಆದರೆ ಎಷ್ಟನೇ ಲೆಟರು? C ಆದಮೇಲೆ ಸೆಕೆಂಡ್ ಲೆಟರೇ E. C ಆದಮೇಲೆ ಸೆಕೆಂಡ್ ಲೆಟರ್ E. ಸೊ ಫಸ್ಟ್ ಸೆಕೆಂಡ್ ಈ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾರೆ ಅಂತ ಮೋಸ್ಟ್ಲಿ ಅನಿಸುತ್ತೆ. ಹಾಗಾದರೆ ಇಲ್ಲಿರೋದು ಹೇಗಿರಬೇಕು? ಥರ್ಡ್ ಲೆಟರ್ ಆಗಿರಬೇಕು. ಫೋರ್ತ್ ಲೆಟರ್ ಆಗಿದ್ದರೆ ಇದೇ ರೈಟ್ ಆಪ್ಷನ್ ಆಗುತ್ತೆ. ಸೊ B ಆದಮೇಲೆ ಫಸ್ಟ್ ಲೆಟರೇ C ಆದಮೇಲೆ ಸೆಕೆಂಡ್ ಲೆಟರ್ E ಆದಮೇಲೆ ಥರ್ಡ್ ಲೆಟರ್ ಯಾವುದು ನೋಡೋಣ. E ಆದಮೇಲೆ ಥರ್ಡ್ ಲೆಟರ್ 1 2 3, ಥರ್ಡ್ ಲೆಟರ್ H. E ಆದಮೇಲೆ ಥರ್ಡ್ ಲೆಟರ್ H ಆದಮೇಲೆ ಫೋರ್ತ್ ಲೆಟರ್ ಎಲ್ಲಾಗಿರಬೇಕು? 1 2 3 4. H ಆದಮೇಲೆ ಫೋರ್ತ್ ಲೆಟರ್ L. ಅಲ್ಲಿ ಹೇಗೆ ಕೋಡ್ ಮಾಡಿದ್ದಾರೆ ಅಂತಂದರೆ B ಆದಮೇಲೆ ಫಸ್ಟ್ ಲೆಟರ್ ಯಾವುದು? C ಆದಮೇಲೆ ಸೆಕೆಂಡ್ ಲೆಟರ್. C ಆದಮೇಲೆ ಸೆಕೆಂಡ್ ಲೆಟರ್ ಯಾವುದು? D. ಮತ್ತು C ಆದಮೇಲೆ ಸೆಕೆಂಡ್ ಲೆಟರ್ E. ಸೊ ಆಪ್ಷನ್ EK ಇಂದ ಬರುವಂಥ ಆಪ್ಷನ್, ಅಂದರೆ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. E ಆದಮೇಲೆ ಥರ್ಡ್ ಲೆಟರ್ H. E ಆದಮೇಲೆ ಥರ್ಡ್ ಲೆಟರ್ 1 2 3, ಥರ್ಡ್ ಲೆಟರ್ H ಆದಮೇಲೆ ಫೋರ್ತ್ ಲೆಟರ್. H ಆದಮೇಲೆ ಫೋರ್ತ್ ಲೆಟರ್ ಯಾವುದು? 1 2 3 4. ಸೊ 1 2 3 4 ಈ ಥರದಲ್ಲಿ ಅವ್ರು ಫಾಲೋ ಮಾಡಿದ್ದಾರೆ. B ಆದಮೇಲೆ ಫಸ್ಟ್ ಲೆಟರ್, C ಆದಮೇಲೆ ಸೆಕೆಂಡ್ ಲೆಟರ್ಸ್, ದೆನ್ E ಆದಮೇಲೆ ಥರ್ಡ್ ಲೆಟರ್, H ಆದಮೇಲೆ ಫೋರ್ತ್ ಲೆಟರ್. ಸೊ EK ಇಸ್ ದ ರೈಟ್ ಆನ್ಸರ್. ಸೊ ಸ್ವಲ್ಪ ಡಿಫಿಕಲ್ಟ್ ಇದೆ ಈ ಪ್ರಾಬ್ಲಮ್ ನಿಮಗೆ. ನೋಡಿ, ಎಕ್ಸಾಮ್ನಲ್ಲಿ ಟೋಟಲ್ ಆಗಿ 40 ಕ್ವಶನ್ಸ್ ಇರುತ್ತೆ. ಸೊ ತೀರಾ ಡಿಫಿಕಲ್ಟ್ ಅನಿಸಿದರೆ ಅದನ್ನು ಸ್ಕಿಪ್ ಮಾಡಿ
ದೆನ್ ಕಂಟಿನ್ಯೂ ಮಾಡ್ತಾ ಹೋಗಿ ಲಾಸ್ಟಿಗೆ ಅಂದರೆ ಲಾಸ್ಟಿಗೆ ಈಸಿ ಕೊಟ್ಟಿದ್ರು, ನೀವು ಅಕಸ್ಮಾತ್ ಆಲ್ರೆಡಿ ನೀವು 30 ಬರೆದಾಗಿದ್ದರೆ ಲಾಸ್ಟಿಗೆ ಇರುವಂಥದ್ದನ್ನು ನೀವು ಸರಿ ಬರ್ದಿದ್ರು ಕೂಡ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಸೊ ತೀರಾ ಡಿಫಿಕಲ್ಟ್ ಅನಿಸಿದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿ. ಆವಾಗ ಲಾಸ್ಟಿಗೆ ಈಸಿ ಇದ್ದರೆ ಅಟೆಂಡ್ ಮಾಡಿ, ಇಲ್ಲ ಅಂತಂದರೆ 30 ಕ್ವಶನ್ಸ್ ಅಟೆಂಡ್ ಆಗಲಿಲ್ಲ ಅಂತಂದರೆ ಆಮೇಲೆ ಬೇಕಾದರೆ ಇಂಥದ್ದನ್ನು ಬಿಟ್ಟಿರೋದನ್ನು ಅಟೆಂಡ್ ಮಾಡಿದ್ರೆ ಆಯಿತು. ಸೊ ಈಗ ಇದಕ್ಕೆ ರೈಟ್ ಆನ್ಸರ್ ಏನು ಅಂತಂದರೆ EK ಇಸ್ ದ ರೈಟ್ ಆನ್ಸರ್. 6th ಒನ್ನಿಗೆ 55 ರೈಟ್ ಆನ್ಸರ್, 7th ಒನ್ನಿಗೆ EK ರೈಟ್ ಆನ್ಸರ್. ದೆನ್ 8th ಒನ್ ಏನು ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ 87,120 87,120 ಈಸ್ ಡಿವಿಸಿಬಲ್ ಬೈ 9. ಈ ನಂಬರ್ 9ರಿಂದ ಡಿವೈಡ್ ಆಗುತ್ತಾ ಅಂತ ಕೇಳಿದ್ದಾರೆ. ನೋಡಿ, 9ರಿಂದ ಡಿವೈಡ್ ಆಗಬೇಕು ಅಂತಂದರೆ ಅಲ್ಲಿರುವಂಥ ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡಿದಾಗ ಏನು ನಂಬರ್ ಬರುತ್ತೋ ಅದು 9ರಿಂದ ಡಿವೈಡ್ ಆದರೆ ಮಾತ್ರ ಇಲ್ಲಿರುವಂಥ ನಂಬರ್ 9ರಿಂದ ಡಿವೈಡ್ ಆಗುತ್ತೆ. ಸೊ ಏನೇನು ನಂಬರ್ ಕೊಟ್ಟಿದ್ದಾರೆ, ಇದು ಈಸಿ ಕ್ವಶನ್. 87,120 ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. 87,120 ಅಷ್ಟು ಆ್ಯಡ್ ಮಾಡಿಕೊಂಡಾಗ 8 7 15, 15 1 16, 16 2 18, 18 ಪ್ಲಸ್ 0 18 ಬರುತ್ತೆ. ಸೊ 18 9ರಿಂದ ಡಿವೈಡ್ ಆಗುತ್ತೆ ಅಂತಾದರೆ 9 2 18, ಸೊ 18 ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಈ ನಂಬರು ಡಿವೈಡ್ ಆಗುತ್ತೆ. 9ರಿಂದ ಡಿವೈಡ್ ಆಗಬೇಕು ಅಂತಂದರೆ ಅಲ್ಲಿರುವಂಥ ಅಷ್ಟು ನಂಬರ್ಸನ್ನು ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದು ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ ಅಂತಾದರೆ ಅದು 9ರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಲ್ಲಿರುವಂಥ ನಂಬರ್ 9ರಿಂದ ಡಿವೈಡ್ ಆಗ್ಬೋದಾ? ಆಪ್ಷನ್ ಎಸ್ ಇದೆ, ನೋ ಇದೆ, ಮೇ ಬಿ ಇದೆ, ಕೆನಾಟ್ ಬಿ ಡಿಟರ್ಮೈನ್ಡ್ ಇದೆ. ಆಪ್ಷನ್ ಎಸ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎಸ್ ಅನ್ನೋದು ಎ ಅಲ್ಲಿದೆ, ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿರೋದು ಕೂಡ ಈಸಿ. HCF ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 40 ಮತ್ತು 60 ಎರಡು ಮೆಥಡ್ನಲ್ಲಿ ಮಾಡ್ಬೋದು. ಫಸ್ಟ್ ನಾನು ಈಸಿಯೆಸ್ಟ್ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಇರೋದ್ರಲ್ಲಿ ದೊಡ್ಡ ನಂಬರ್ ಯಾವುದು ಅಂತಂದರೆ 60. ಅದನ್ನು ಲೀಸ್ಟ್ ನಂಬರಿಂದ ಡಿವೈಡ್ ಮಾಡಿ, 40ಯಿಂದ ಡಿವೈಡ್ ಮಾಡಿ. 40 1s are 40. ಏನು ರಿಮೈಂಡರ್ ಉಳಿಯುತ್ತೋ ಅದೇ ಆನ್ಸರ್. ಏನು ರಿಮೈಂಡರ್ ಉಳಿಯುತ್ತೆ, ರಿಮೈಂಡರ್ ಉಳಿಯುವಂಥದ್ದು ಲಾಸ್ಟಿಗೆ ಉಳಿಯುವಂಥ ಆನ್ಸರ್ 20. ಸೊ 20 ಇಸ್ ದ ರೈಟ್ ಆನ್ಸರ್. ಸೊ ಇದನ್ನೇ ಬೇರೆ ಮೆಥಡ್ನಲ್ಲಿ ಮಾಡಬೇಕು. ಆ್ಯಕ್ಚುಲಾಗಿ ಕೇಳಿರುವಂಥದ್ದು ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ. ಈಗ ನಿಮಗೆ ಆನ್ಸರ್ ಒಟ್ಟಿನಲ್ಲಿ ಬರೆದ್ರೆ ಆಯಿತು, ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲೇ ಮಾಡಬೇಕು ಅಂತಿಲ್ಲ. ಸೊ 60ನ್ನು 40ಯಿಂದ ಡಿವೈಡ್ ಮಾಡೋದು, 41 40, 20 ಉಳಿಯುತ್ತೆ, 20 ರೈಟ್ ಆನ್ಸರ್. ಇದನ್ನೇ ನೀವು ಪ್ರೊಸೀಜರ್ ವೈಸ್ ಮಾಡಬೇಕು ಅಂತಂದರೆ ಫಸ್ಟು 40ಯನ್ನು 2ರಿಂದ ಭಾಗಿಸ್ತಾ ಹೋಗೋಣ. 2 2 4, ದೆನ್ 2 10 20, ದೆನ್ 2 5 10, ದೆನ್ ನೋಡಿ ಎಕ್ಸಾಕ್ಟ್ ಡಿವೈಡ್ ಆಗುವಂಥ ನಂಬರಿಂದ ಮಾತ್ರ ಡಿವೈಡ್ ಮಾಡಬೇಕು. 5 1s are 5. ಅಲ್ಲಿಗೆ 40ಯನ್ನು ಡಿವೈಡ್ ಮಾಡಿ ಆಯಿತು. ಬಂದಿರುವಂಥ ನಂಬರ್ 2 × 2 × 2 × 5. ನಾನು ಇಲ್ಲಿ ಬರ್ಕೊಳ್ತೀನಿ. 40, 2 20s are 40, 2 10s are 20, 2 5s are 10, 5 1s are 5. ಅಲ್ಲಿಗೆ 40 ಆಯಿತು. ನೆಕ್ಸ್ಟ್ ಕೊಟ್ಟಿರುವಂಥ ನಂಬರ್ 60. ಸೊ 2 30s are 60, 2 15s are, then 3 5s are 15, ನೆಕ್ಸ್ಟ್ 5 1s are 5. ಸೊ ಫಸ್ಟಲ್ಲಿ ಬಂದಿರುವಂಥ ಎಲ್ಲ ಆನ್ಸರ್ ನೋಡ್ಕೊಳ್ಳೋಣ. 2 × 2 × 2 × 5. 40ಗೆ ಬಂದಿರೋ ಆನ್ಸರ್ 2 × 2 × 2 × 5 × 1. ನೆಕ್ಸ್ಟು ಈ 60ಗೆ ಬಂದಿರೋಂಥ ಆನ್ಸರ್ 2 × 2 × 3 × 5 × 1. ಸೊ ಈಗ ಕಾಮನ್ ಇರುವಂಥದ್ದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. 2 2 ಕಾಮನ್ ಇದೆ, ಕನ್ಸಿಡರ್ ಮಾಡಬೇಕು. 2 2 ಕಾಮನ್ ಇದೆ, ಕನ್ಸಿಡರ್ ಮಾಡಬೇಕು. 2 3 ಕಾಮನ್ ಇಲ್ಲ, ಸ್ಕಿಪ್ ಮಾಡಬೇಕು. 5 5 ಕಾಮನ್ ಇದೆ, ಕನ್ಸಿಡರ್ ಮಾಡಬೇಕು. 1 1 ಕಾಮನ್ ಇದೆ, ಕನ್ಸಿಡರ್ ಮಾಡಬೇಕು. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 2 × 2 × 5 × 1. 2 2s are 4, 4 5s are 20, 20 1s are 20. ಹೇಗೆ ಮಾಡಿದ್ರು ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ನೀವು ಈ ಥರ ಮಾಡಬೇಕು. ಹೀಗೆ ಮಾಡಿದ್ರು 20 ಆನ್ಸರೇ ಬರುತ್ತೆ. ಇದು ಈಸಿಯೆಸ್ಟ್ ವೇ. ಜಸ್ಟ್ ನೀವು ಜಾಸ್ತಿ ಇರೋ ನಂಬರನ್ನು ಕಮ್ಮಿ ಇರೋ ನಂಬರಿಂದ ಡಿವೈಡ್ ಮಾಡಿ, ಏನು ರಿಮೈಂಡ್ ಉಳಿಯುತ್ತೋ ಅದೇ ಮೇನ್ ಆನ್ಸರ್. ಹೀಗೆ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ಸೊ 6 to 9 ಇವತ್ತಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಮುಂದಿನ 10th ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಹೋಪ್ ಎಲ್ರಿಗೂ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.